ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಜಸ್ಟ್ ಒಂದು ಸಿಂಪಲ್ ಕುರ್ತಿ ಹಾಕೊಂಡು ಈಗ ರೆಡಿಯಾಗಿದ್ದೀನಿ. ಇವಾಗ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪಾಪು ಇನ್ನೂ ಮಲಗಿದೆ, ಪಾಪುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸೊ ನಂದು ಇವತ್ತು ಔಟ್ಫಿಟ್ ಹೇಗಿದೆ ಅಂತ ನೀವು ನೋಡ್ಬೋದು. ನೋಡಿ, ಅದು ಸ್ಟಾರ್ಟ್ ಸಿಂಪಲ್ ಕುರ್ತಿ, ಒಂದು ಸಿಂಪಲ್ ಇಯರಿಂಗು, ಜಸ್ಟ್ ನೀವು ಕ್ಲಿಪ್ ಹಾಕಿ ಕೂಲಿಬಿಟ್ಟಿದ್ದೀನಿ ಅಷ್ಟೇ. ಇಷ್ಟೇ ರೆಡಿಯಾಗಿರೋದು. ಸೊ ಇವಾಗ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ನೆಕ್ಸ್ಟು ನಿಮ್ಗೆ ಸಿಗ್ತೀನಿ ನಾನು. ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ವಲ್ಲ. ಸೊ ಟೆಂಪಲ್ಗೆ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತಂದರೆ ನಾನು, ಪಾಪು, ನನ್ನ ಹಸ್ಬೆಂಡು, ಆಮೇಲೆ ನನ್ನ ತಂಗಿ, ನಾವು ಇಷ್ಟು 3 ಜನನೂ ಹೋಗ್ತಾಯಿದ್ದೀವಿ ಈಗ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಸಿಗೋಣ. ಈಗಷ್ಟೇ ಟೆಂಪಲಿಗೆ ರೀಚ್ ಆದ್ವಿ. ನಾವು ಬಂದಿರೋದು ಉತ್ನಳ್ಳಿಯಲ್ಲಿರೋ ಟೆಂಪಲಿಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಮೈಸೂರಲ್ಲಿರೋರು ಎಲ್ಲರೂ ನೋಡಿರ್ತೀರ. ಸೊ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನನ್ನ ಹಸ್ಬೆಂಡ್, ನನ್ನ ತಂಗಿ ಇಬ್ಬರು ಹಿಂದೆ ನಡ್ಕೊಂಡು ಬರ್ತಾಯಿದ್ರು ನಿಧಾನವಾಗಿ. ಮತ್ತು ಗರ್ಭಗುಡಿ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ ಏನೂ ತೊಗೊಳ್ಳೋ ಆಗಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇದು ಈವ್ನಿಂಗ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋಗಿದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ ಅಪ್ಪ ಅಂತಂದರೆ AJK ಸೆಲೆಬ್ರೇಷನ್ ನಿಯರ್ 101 ಗಣಪತಿ ಟೆಂಪಲ್ ಹತ್ರ ಲೊಕೇಟ್ ಆಗಿರೋದು. ಸೊ ನಾವು ಇಲ್ಲಿಗೆ ಸೆಲೆಬ್ರೇಷನ್ ಮಾಡೋಕ್ಕಂತ ಹೋಗಿದ್ವಿ. ಕಂಪ್ಲೀಟ್ ಬೀಚ್ ಥೀಮಲ್ಲಿ ಮಾಡಿರ್ತಾರೆ. ಇದು ಅಮೌಂಟ್ ಕೂಡ ಬಜೆಟ್ ಫ್ರೆಂಡ್ಲಿಯಾಗೇ ಇತ್ತು. ಸೊ ನೋಡ್ಬೋದು ನೀವೇ ಹೇಗಿದೆ ಅಂತ. ಹಾಯ್ ಮಾಡು, ಹಾಯ್ ಮೇಡಮ್ಮ. ಇದು ನನ್ನ ತಂಗಿ ಮತ್ತು ನಮ್ಮ ಪಾಪನ ಎತ್ಕೊಂಡು ಕೂತಿದ್ರು. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಬಂದಿದ್ದು ಮಿಂಚು, ಇದು ನಮ್ಮ ಅತ್ತೆ ಮಗ ಧನು ಅಂತ. ಇವರು ನಮ್ಮ ಫಸ್ಟ್ ಅತ್ತೆ, ಇವ್ರು ಬಂದು ಸೆಕೆಂಡ್ ಅತ್ತೆ. ಅವ್ರ ಹಿಂದೆ ಬರ್ತಾ ಇರೋದು ಸಿಂಚನ ಅಂತ, ಇವ್ರ ಮಗಳು. ಇವರು ಥರ್ಡ್ ಮಾಮ ಫ್ಯಾಮಿಲಿ. ನಮ್ಮ ಮಾಮ, ನಮ್ಮ ಅತ್ತೆ, ಅವ್ರ ಮಕ್ಕಳು ಯಶು ಅಂತ. ಇವ್ರ ಪಕ್ಕ ಇರೋದು ನನ್ನ ಹಸ್ಬೆಂಡು. ಎಲ್ಲರೂ ಒಬ್ಬೊಬ್ಬರೇ ಎಂಟ್ರಿ ಕೊಟ್ಟರು. ಇಲ್ಲಿ ಸೆಕೆಂಡ್ ಮಾಮ, ಫಸ್ಟ್ ಮಾಮ ಮತ್ತು ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ 4 ಜನ ಮಿಸ್ ಆಗಿದ್ರು. ಸೊ ಇವ್ರು ಬಿಟ್ಟು ಎಲ್ಲರೂ ಕೂಡ ಇಲ್ಲೇ ಇದ್ದರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದ್ದರು. ಇನ್ನೂ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರಲಿಲ್ಲ, ಎಲ್ಲ ಅವಾಗಷ್ಟೇ ಬರ್ತಾಯಿದ್ರಲ್ವ. ಸೊ ಆವಾಗ ನಮ್ಮ ಅತ್ತೆ ಫಸ್ಟ್ ಅತ್ತೆ ಇಟ್ಕೊಂಡು ಅವರು ಸ್ವಲ್ಪ ಕ್ರಿಯೇಟಿವ್ ಮೈಂಡಲ್ಲಿ ನಮ್ಮ ಪಾಪನ ಫೋಟೋ ತೆಗಿತಾಯಿದ್ರು. ಆ ಸೈಕಲ್ ಮೇಲೆ ನಿಲ್ಲಿಸಿ ಕ್ರಿಯೇಟಿವಾಗಿ ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು ಅವರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗಿತ್ತು. ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಕೇಕ್ ಕಟ್ಟಿಂಗ್ ಕೂಡ ಮಾಡಿದೆ. ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋತಾಯಿದ್ವಿ. ಈ ಈವೆಂಟ್ಗೆ ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನನ್ನ ಸಿಸ್ಟರ್ ಬರ್ಡೇ ಮಾಡೋಕ್ಕೆ ಇಲ್ಲೇ ಹೋಗಿದ್ವಿ. ಸೊ ಇದು ನಮ್ಮ ಮನೆ ನಿಯರ್ ಇರೋದ್ರಿಂದ ನಾವು ಇಲ್ಲೇ ಚೂಸ್ ಮಾಡ್ಕೊಂಡು ಇಲ್ಲೇ ಹೋಗಿದ್ವಿ. ಪಾಪು ಫೋಟೋ ಕಡೆನೇ ನೋಡ್ತಾ ಇದ್ದಾನೆ. ಎಲ್ಲರೂ ಕೇಕ್ ತಿನ್ನಿಸೋ ವಿಡಿಯೋ ಇತ್ತು, ಆದರೆ ಎಲ್ಲರೂ ಸ್ವಲ್ಪ ಜನದ್ದು ಬ್ಲರ್ ಆಗಿದೆ ವಿಡಿಯೋ. ಸೊ ಆದ್ದರಿಂದ ಸ್ವಲ್ಪ ಜನದಷ್ಟೇ ಇಲ್ಲಿ ಹಾಕಿದ್ದೀನಿ. ಮಿಕ್ತವ್ರದ್ದೆಲ್ಲರದ್ದು ಫೋಟೋಸ್ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಈ ಈವೆಂಟ್ ಬಂದು ಕಂಪ್ಲೀಟ್ ಬೀಚ್ ಥೀಮಲ್ಲಿ ಇರುತ್ತೆ. ಈ ಬೀಚೆಲ್ಲ ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಮೌಂಟ್ ಕೂಡ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ, ಕೊಡ್ಬೋದು, ಪರವಾಗಿಲ್ಲ, ವರ್ತ್ ಅನಿಸುತ್ತೆ ಕೊಟ್ಟಿದ್ದಕ್ಕೂ. ಈ ಡೆಕೋರೇಷನ್ ರೂಮ್ ಜೊತೆ ಒಂದು ಸ್ಕ್ರೀನಿಂಗ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಮೋರ್ ದೆನ್ 15 ಮೆಂಬರ್ಸ್ ಹೋಗ್ಬೋದು, ಅಲೋ ಮಾಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ವೀಡಿಯೋಸು ಸ್ವಲ್ಪ ಬ್ಲರ್ ಆಗಿರೋದ್ರಿಂದ ಅವ್ರದ್ದೆಲ್ಲ ಫೋಟೋಸ್ ಆ್ಯಡ್ ಮಾಡಿದ್ದೀನಿ.
ಒಳ್ಳೆ ಲಾಗು ಒಳ್ಳೆ ವಿಡಿಯೋ ಸಿಕ್ತು ಲಾಗ್ ಮಾಡಕ್ಕೆ ಹಿಂಗೆ ಆ ಕಡೆಗೆ ಇಲ್ಲ ಹಂಗೆ ರೌಂಡು ಹಂಗೆ ಯಜು ಮತ್ತು ಮಿಂಚು ಇಬ್ಬರು ಡ್ಯಾನ್ಸ್ ಆಡ್ತಿದ್ರು. ಇವರು ಡ್ಯಾನ್ಸ್ ನೋಡ್ಕೊಂಡು ನಾವು ಮಜಾ ಮಾಡ್ಕೊಂಡು ಕೂತಿದ್ವಿ. ನಮ್ಮನ್ನು ಕೂಡ ಡ್ಯಾನ್ಸ್ ಆಡಿ ಅಂತ ಹೇಳಿದ್ರು. ಯಾರೂ ಡ್ಯಾನ್ಸ್ ಆಡಲಿಲ್ಲ. ಅದಕ್ಕೆ ಇವರಿಬ್ಬರೇ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ರು. ನೆಕ್ಸ್ಟ್ ನಮ್ಮ ಸಿಂಚು ಮಿಂಚು ಇಬ್ಬರು ಡ್ಯಾನ್ಸ್ ಆಡ್ತಿರ್ತಾರೆ. ಇವರಿಬ್ಬರು ಡ್ಯಾನ್ಸ್ ನೋಡಿ ನಮ್ಮ ಪಾಪ ಕೂಡ ಡ್ಯಾನ್ಸ್ ಆಡ್ತಿದ್ದ. ಅವನು ಫುಲ್ ಖುಷಿಯಿಂದ ಡ್ಯಾನ್ಸ್ ಆಡ್ತಾಯಿದ್ದ. ನೀವೇ ನೋಡ್ಬೋದು ಹೇಗೆ ಡ್ಯಾನ್ಸ್ ಆಡ್ತಿದ್ದಾನೆ ಅಂತ. ಇವ್ರು ಹಾಕೋ ಸ್ಟೆಪ್ಸ್ ನೋಡಿ ಅವ್ರು ಯಾವ ಸಾಂಗಿಗೆ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ನೀವು ಆಗಲೇ ಗೆಸ್ ಮಾಡಿರ್ಬೋದು. ಆದರೆ ನಾನು ಏನಕ್ಕೆ ಸಾಂಗ್ಸ್ ಹಾಕಿಲ್ಲ ಅಂತ ಅಂದರೆ ಕಾಪಿರೈಟ್ಸ್ ಬರುತ್ತೆ ಯೂಟ್ಯೂಬಲ್ಲಿ. ಅದೊಂದು ರೀಸನಿಂದ ಸಾಂಗ್ ಆ್ಯಡ್ ಮಾಡಿಲ್ಲ. ಸೊ ಈ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಮಾಡೋದು, ಎಲ್ಲ ರ್ಯಾಂಪ್ ವಾಕ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಸೊ ರ್ಯಾಂಪ್ ವಾಕ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಕಾಮಿಡಿಯಾಗಿ ಚೆನ್ನಾಗಿ ಮಾಡಿದ್ವಿ ರ್ಯಾಂಪ್ ವಾಕು. ಸೊ ಅದರಲ್ಲೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಯಿತು. ಈ ರ್ಯಾಂಪ್ ವಾಕು ನಮ್ಮ ಖುಷಿಗೋಸ್ಕರ ನಾವು ಮಾಡ್ಕೊಂಡಿದ್ವಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಚಾರ್ಜ್ ತಿನ್ನೋಣ ಅಂತ ಎಲ್ಲ ಹೊರಟ್ವಿ. ಹಾಯ್ ಮಾಡು. ಯಾರು ಇಟ್ಕೊಳ್ಳಿ ಯಾರಿಗೆ ಕೂಡ ಆಯ್ತು ನಿನಗೆ ಹೇಗಿದೆ ಟೇಸ್ಟ್? ಟೇಸ್ಟ್ ಹೇಗಿದೆ ಹೇಳ. ಟೇಸ್ಟ್ ಹೇಗಿದೆ ಹೇಳಿ. ಸೂಪರ್ ಆಗಿದೆಯಾ? ಹೇಳ್ರಪ್ಪ. ಟೇಸ್ಟ್ ಹೆಂಗೈತೆ ಹೇಳು ಮಮ್ಮ. ಈ ಬೆಂಟೋ ಕೇಕ್ ಬಂದು ನನ್ನ ತಂಗಿ ನನಗೆ ನೈಟು 12 o'clockಲ್ಲಿ ಕೇಕ್ ಕಟ್ ಮಾಡಿಸಿದ್ಲು. ಸೊ ಸರ್ಪ್ರೈಸಾಗಿ ಮಾಡಿಸಿದ್ಲು. ತುಂಬ ಇಷ್ಟ ಆಯಿತು ನನಗೆ ಅವಳ ಸರ್ಪ್ರೈಸು. ಮತ್ತು ಬರ್ಡೇ ಗಿಫ್ಟ್ ಅಂತ ಸಿಲ್ವರ್ ಕಾಲ್ಚೈನ್ ಗಿಫ್ಟ್ ಮಾಡಿದ್ಲು. ಇದು ನೋಡ್ಬೋದು ಹೇಗಿದೆ ಅಂತ. ಬ್ಯೂಟಿಫುಲ್ಲಾಗಿ ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ. ಈ ಥರ ಸಿಂಪಲ್ ಪ್ಯಾಟ್ರನ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವಳು ಅದೇ ಥರ ಸಿಂಪಲಾಗಿ ತಂದಿದ್ಲು. ನಂಗೆ ತುಂಬ ಇಷ್ಟ ಆಯಿತು. ಇದು ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಬರ್ತ್ಡೇ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಗೂ ಕೂಡ ಸಪೋರ್ಟ್ ಮಾಡಿ. ಮುಂದಿನ ಹೆಚ್ಚಿನ ಲಾಗ್ಸ್ ನಿಮಗೋಸ್ಕರ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.